ಒಲೆ ಇಲ್ಲ ಐತಿ. ಹಾಂ ಅವ್ರು ಆಗಿನ ಕಾಲದ ಒಲೆ ನೋಡಿ 3000 ಮೀಟರ್ದಾಗ ದೊಡ್ಡ ಕಂಬ ಅದ ನೋಡಿ. ಅವು ಕಂಬ ಎಲ್ಲ ಇಲ್ಲೆಲ್ಲ ಯೂಸ್ ಮಾಡಿದ್ದ ಕಂಬ. ಲಾಂಛನ ಇದು, ಲಾಂಛನ ನಂದಿ ಇನ್ ಕಾಲದಂತ ಬಣ್ಣ ಇದು ನೋಡಿ. ಧ್ರುವ ನಕ್ಷತ್ರ ಇಲ್ಲಿಂದ ನಿಂತರ ಕಾಣ್ತೈತೇನೋ. ಎದಕ್ಕೆ ಯೂಸ್ ಮಾಡ್ತೀರಂದಿದ್ನ ಅದಕ್ಕೆ ಯೂಸ್ ಆಗಲಿ ಅಂತ ಈ ಗುಪ್ತ ಬಾವಿನ ಯೂಸ್ ಮಾಡ್ತಿದ್ರ. ಇದರಲ್ಲಿ ಈ ದೀಪ ಇಡಾಕಿದ್ದು ಸೈಡ್ ಕಿತ್ತೂರು ಉತ್ಸವವಾಗುವಂತ ಒಂದು ಸಭಾಂಗಣ ಹಾಲ್ ಐತಿ. ಕಿತ್ತೂರು ಕನ್ನಡಿಗರ ಆಸ್ತಿ. ನಮಸ್ಕಾರ ಎಲ್ಲರಿಗೂ. ನಾವಿವತ್ತ ಬೆಳಗಾವಿ ಜಿಲ್ಲೆಯ ರಾಣಿ ಚೆನ್ನಮ್ಮನ ಕಿತ್ತೂರಿಗೆ ಬಂದೇವಿ. 300 ವರ್ಷಗಳ ಹಳೆ ಇತಿಹಾಸ ಹೊಂದಿರುವಂಥ ರಾಣಿ ಚೆನ್ನಮ್ಮನ ಅರಮನೆಗೆ ಎಲ್ಲರಿಗೂ ಸ್ವಾಗತ. ಅರಮನೆ ಈಗ ಹೆಂಗೈತಿ ಅಂತ ನೋಡ್ಕೊಂಡು ಬರೋಣ ಬರ್ರಿ. ಕೋಟೆದ ಎಂಟ್ರೆನ್ಸ್, ಹಳೆ ಕಾಲದ ಶಿಲಾಶಾಸನಗಳು. ಈಗೇನು ನೀವು ನೋಡತ್ತಿರಲ್ಲ ಇದು ಮ್ಯೂಸಿಯಮ್. ಹೊರಗಡೆ ಏನಾರು ಬೇಕಾದ್ರೆ ನೀವು ಇಲ್ಲಿ ಹೊರಗಡೆ ಕಾಣತ್ತಲ್ಲ, ಇದನ್ನಷ್ಟು ಬೇಕಾದ್ರೆ ವಿಡಿಯೋ ಮಾಡ್ಕೋಬೋದು. ಒಳಗಡೆ ವಿಡಿಯೋ ಮಾಡೋಕೆ ಅಲವಿಲ್ಲ. ಮತ್ತು ಒಳಗಡೆ ಸಣ್ಣ ಮಕ್ಕಳಿಗೆಲ್ಲ 5 ರೂಪಾಯಿ ಟಿಕೆಟ್, ದೊಡ್ಡವರಿಗೆಲ್ಲ 10 ರೂಪಾಯಿ ಟಿಕೆಟ್. ಹೊರಗಡೆ ಶಿಲಾಶಾಸನಗಳು ಬೇಕಾದ್ರೆ ವಿಡಿಯೋ ಮಾಡ್ಕೋಬೋದು ಅಂತ ಹೇಳ್ಯಾರ. ಇದು ವೀರಗಲ್ಲಪ್ಪಿ ಅಲ್ಲಿ ಮಾಡ್ಬೋದನ್ರಿ. ಸಾಕಿಷ್ಟ ಚೆನ್ನಮ್ಮನ ಅರಮನೆಗೆ ದಾರಿ ಇದು. ವೆಲ್ಕಮ್ ಟು ಕಿತ್ತೂರಾಣಿ ಚೆನ್ನಮ್ಮನ ಕೋಟೆ. ಇದೇನು ಹೇಳಪ್ಪ ಇದೇನು ಹೇಳ? ಅದೇ ಇರ್ಬೋದು ಅನ್ಸುತ್ತದೆ. ಸಭೆ ಸೇರುವಂಥದ್ದು ಇರ್ಬೋದು ಅನ್ಸುತ್ತೆ. ಬರ್ದಿದ್ದು ಹಾಕ್ಯಾರ ಅಲ್ಲ, ಎದಕ್ಕೆ ಹೇಳ? ಅವರೆಲ್ಲ ಎದ್ದು ಹೋದಂಥ ಜಾಗ ಇದು. ಅದೇ ದರ್ಬಾರ ಅಲ್ಲ ಇದು. ಹಾಂ ಎಸ್, ದರ್ಬಾರ ಅಲ್ಲ. ಇದೇನು ಹೇಳಪ್ಪಿ? ದರ್ಬಾರ ಹಾಲ್ ಇದು. ಇದು ದರ್ಬಾರ. ಇಲ್ಲೆಲ್ಲ ಜನ ಎಲ್ಲ ಮುಂದೆ ನಿಲ್ತಿದ್ರಲ್ಲ ಆ ಜಾಗ ಇದು. ಮುಂದ್ಗಡೆ ಎಲ್ಲ ಜಾಗ ಭಾಳ ದೊಡ್ಡ ಕೋಟಿ ಐತಪ್ಪಿ ಇದು. ಹಂಗಂದ್ರೆ ಅಲ್ಲ ಬೇಡ, ನಾವು ಅಂತೀವಲ್ಲ ಪಡಸಾಲೆ ಅಂತ ಅಂತೀವಲ್ಲ, ಅದು ಹಾಲ್ ಪಡಸಾಲೆ. ಇವೇನು ಸಣ್ಣ ರೂಮ್ ಅನಿಸ್ತೈತಿ ಮೇ ಬಿ ನಂಗೆ. ಇಲ್ಲದಾರ ನೋಡಿ ಇವ್ರು ಮೇನ್ ಕಲಾವಿದರು. ಇವ್ರು ದೊಡ್ಡ ಕಲಾವಿದರು ಇವರೆಲ್ಲ. ಇಲ್ಲದಾರ ನೋಡೆಲ್ಲ ಕಲಾವಿದರು. ಓ ಎಸ್, ಸೀಕ್ರೆಟ್. ಇದೆಷ್ಟು ದೊಡ್ಡದು ಹಾಲ್ ಐತಂದ್ರೆ ಇಷ್ಟು 3 ಫ್ಲೋರಿಂದ ಅಪ್ಪಿದು. ಹಂಗೆ ನೋಡ್ರಿ ಅರಮನೆದು ಮೊದಲಿನ ಕಾಲದ 3 ಫ್ಲೋರ್ ಇತ್ತದು. ಈಗೆಲ್ಲ ಬಿದ್ದು ಇಷ್ಟಾಗೈತಿ. ಇದೆಲ್ಲ ಡಿಸ್ಕಸ್ ಮಾಡ್ತಿರ್ ಗೊತ್ತ ಮೊದಲು ಏನಾದ್ರು ಸೀಕ್ರೆಟ್ ಆಗಿ ಆ ಏರಿಯಾದ ರಾಜರ ಕಾಲದಾಗ. ಸೀಕ್ರೆಟ್ ರೂಮ್, ಸೀಕ್ರೆಟ್ ಡಿಸ್ಕಸ್ ರೂಮ್. ಇಲ್ಲೇನೈತಿ? ನಿರೀಕ್ಷಣಾ ಕೊಠಡಿ. ಓ ವೇಟಿಂಗ್ ರೂಮ್. ಇಷ್ಟಿಟ್ಟು ಸಣ್ಣ ರೂಮ್, ಸಣ್ಣ ಹಾಲ. ಸಣ್ಣ ರಾಜ್ಯ ಅಲ್ಲ ಇದು ಕಿತ್ತೂರು. ಇವೆಲ್ಲ ಏನು ಹೇಳಪ್ಪ ಹೇಳ? ನಾವು ಹಳಿ ಮನೆಯಾಗ ಇರ್ತೀವಿ ಗೊತ್ತ, ಮಾಡ ಅಂತಿದ್ರಲ್ಲ. ನಾವು ದೀಪ ಇಡಕ್ಕೆ ಗಣಪತಿ ಕೊಡ್ಸಕ್ಕೆಲ್ಲ ಹಿಂಗೆ ಮಾಡ್ತಿದ್ಲ, ಆ ಮಾಡಿದ್ದು. ಇದೇನು ಹೇಳ? ದೇವ್ರ ಜಗಲಿ. ಮಸ್ತಲ್ಲ. ಎಲ್ಲ ಅಪ್ಪ ಇದನ್ನು ಬ್ರಿಟಿಷರು ಏನು ಮಾಡ್ಯಾರ ಅಂತ ಹೇಳ? ಬ್ರಿಟಿಷರು ಬೇಕಂತ ಎಲ್ಲನೂ ಡೆಮೋಲಿಷ್ ಅವರು ಮಾಡ್ಯಾರ ಇದನ್ನು. ಮತ್ತು ಎಲ್ಲ ಜನರಿಗೆ ಏನು ಹೇಳ್ತೀವಿ ಅಂತ ಹೇಳ? ಇದೇನು ಇದು ಕೋಟೆ ನಾಶ ಮಾಡಲ್ಲ ಚೆನ್ನಮ್ಮ ಎಲ್ಲ ಆದಮೇಲೆ ಬೇಕಂತನೇ ಇಲ್ಲಿ ಸಾಮಾನೆಲ್ಲ ಜನರಿಗೆ ತೊಗೊಂಡೋಗ್ರಿ, ನೀವು ತೊಗೊಂಡೋಗ್ರಿ ಅಂತ ಹೇಳ್ತೀರಂತ. ಇದೇನು ಹೇಳ? ನೀರು ತುಂಬ ಹಾಕಿದ ಟ್ಯಾಂಕ್. ಬಾವಿ ಐತಿ. ನೀರು ತುಂಬ ಹಾಕಿದ ಜಾಗ. ಇವೆಲ್ಲ ಸಣ್ಣ ಅಪ್ಪಿ ಒಳಕಲ್ಲಿ ನೋಡಿಲಿ. ನಿನ್ನ ಚಪ್ಪಲಿ ಸೌಂಡ್ ಕೇಳಿಸಿದ್ರು ಜಾಸ್ತಿ. ಇದು ಅಡುಗೆ ಮನೆ. ಇಲ್ಲಿ ಮೇಲೆ ಹತ್ತಿ ಹೋಗ್ಬೋದಪ್ಪ. ಇಲ್ಲಿ ನಾವು ಹತ್ತಿ ಮೇಲೆ ಹೋಗ್ಬೋದು. ಹಿಂಗೆ
ಆದರೆ ಈಗೆಲ್ಲ ಬಂದ್ ಮಾಡ್ಯಾರಲ್ಲಿ ಅಂದ್ರೆ ಎಲ್ಲ ಬೀಳೋಂಗೆ ಆಗೈತಿ ಈಗ ಇದು ಆಲ್ಮೋಸ್ಟ್. ಇದು ಅಡುಗೆ ಮನೆನ? ಓ ಅಡುಗೆ ಮನೆ. ಇಲ್ಲೆಲ್ಲ ಚೆನ್ನಮ್ಮ ಇದ್ದೋಗ್ಯಾರ ಅಂದ್ರೆ ಒಂಥರ ಮಸ್ತ್ ಅನಿಸಿತಲ್ಲ. ಇಲ್ಲ ಚೆನ್ನಮ್ಮ ಇದ್ದ ಸಂಗೊಳ್ಳಿ ಇಲ್ಲಿ ಬಂದಿದ್ದ ರಿಯಲ್ ಕ್ಯಾರೆಕ್ಟರ್. ಒಲೆ ಅಲ್ಲ ಎಲ್ಲ ಬೆಳಕಿಗೆ ಮಾಡಿದಂಥ ಮಾಡ್ತಿರಲ್ಲ ಬೆಳಕಿಗೆ ದೀಪ ಇಡಕ್ಕಂತ ಮಾಡ್ತಿದ್ರಲ್ಲ ಅದು. ಇದೇನು ಹೇಳ ಇಲ್ಲಿ ಇದಿತ್ತು ಇಲ್ಲಿ ಅಡುಗೆ. ಹಾಂ ಇಲ್ಲೇ ಇದಾವೆ ಒಲೆ, ಇಲ್ಲ ಐತಿ. ಹಾಂ ಅವ್ರು ಆಗಿನ ಕಾಲದ ಒಲೆ ನೋಡಿಲಿ. ಇನ್ನೊಂದೇನು ಗೊತ್ತಾನ? ಹಾಂ ಹೊಗೆ ಹೋಗಕ್ಕಿದ ಎಲ್ಲ ಕ್ಲೋಸ್ ಮಾಡ್ಯಾರ ಆಲ್ಮೋಸ್ಟ್. ಇವರೇ ಕ್ಲೋಸ್ ಮಾಡ್ಯಾರ. ಇಲ್ಲಿ ಏನೇನೋ ಬರ್ದಾರ ಹೊಲಸು. ಇವೆಲ್ಲ ದೀಪಕ್ಕಾಗಿ. ಅವಾಗೇನು ಲೈಟ್ ಏನಿಲ್ಲ, ದೀಪ ಇಡಕ್ಕಿದ್ದು. ಅರಮನೆ ಹಿಂಗಿತ್ತು. ಅಪ್ಪಿ ಇದೇನೋ ನೀರು ಹೋಗಕ್ಕೆ ನೋಡ್ಲೇ ಇಲ್ಲ. ಆಗಿನ ಕಾಲ ಹೆಂಗೆ ಮಾಡ್ಯಾರು ನೋಡಿಲಿ. ನೀರು ಹೋಗಕ್ಕೆ ನಾವೀಗ ಮಾಡ್ತೇವಲ್ಲ, ಏನಂತಾರೆ ಅದಕ್ಕೆ, ಸಣ್ಣ ಇದನ್ನ ಸ್ಟೀಲ್ದಾರ ತರ್ತೇವಲ್ಲ ಜಾಳ್ಗಿ, ಕಸಾಲ ಹೋಗ್ಬಾರ್ದು ಅಂತ. ಇದು ನೀರಿಂದ ನೀರು ಸ್ಟೋರ್ ಮಾಡಕ್ಕೆ ಸ್ಟೋರೇಜ್. ಇದು ನೀರು ಸ್ಟೋರೇಜ್ಗೆ ಎಲ್ಲ ಮಣ್ಣಿಂದ ಮಣ್ಣು. ಇದು ನೀರು ಹೋಗಕ್ಕೆ, ನೀರು ಹಾದು ಹೋಗಕ್ಕಿದು. ಇದೇನೋ ಸಣ್ಣ ಏನೋ ಅದಾವ ಎಷ್ಟಿಟ್ಟು ಏನೋ ಗೊತ್ತಾಗ್ತಲ್ಲ. ಬಾವಿ ಅಲ್ಲ ಆಗಿನ ಕಾಲದ. ಓ ನೀರಿಲ್ಲ, ಏನೂ ಇಲ್ಲಲ್ಲ, ಖಾಲಿ ಐತಿ ನೀರು ಸೇದಕ್ಕೆ. ಇಲ್ಲಿಂದ ಇಲ್ಲಿ ಏನೋ ಅದಾವ. ಓ ಅಡುಗೆ ಮನೆ, ಊಟದ ಮನೆ ಇದೆ. ತಡಿ ಲೈಟ್ ನೋಡೋಣ. ಏನೇನೋ ಬೇಜಾರಾಕೈತಪ್ಪ ಇದೆಲ್ಲ ಬೆಳೆಸಿದ್ ನೋಡ್ರಿ. ನಾವು ಕಡಿಸಿರ್ತೀವಿ 1 ಲಕ್ಷ 2 ಲಕ್ಷ ಮನೆ. ಯಾವಾರೆ ಏನಾರು ಆಯ್ತಪ್ಪ ಅಂತಂದ್ರೆ ಹಿಂಗೆ ಹಾಕಿದ್ವಿ. ಇಷ್ಟು ದೊಡ್ಡ ಅರಮನೆ ಹಾಳು ಮಾಡ್ಯಾರ ಬ್ರಿಟಿಷರು, ಸುಳಿ ಮಕ್ಕಳು. ಎಲ್ಲ ಬೀಳತೈತಿ ನೋಡಿಲ್ಲ. ಆಲ್ಮೋಸ್ಟ್ ಎಲ್ಲ ಬೇಕಂತ ಹಾಳು ಮಾಡ್ಯಾರಪ್ಪ ಇವ್ರು, ಬೇಕಂತ ಹಾಳು ಮಾಡ್ಯಾರ. ಮತ್ತು ಏನು ಮಾಡ್ತಾರೆ ಅಂತ ಗೊತ್ತಾನ? ಇಲ್ಲಿ ದೊಡ್ಡ ಪಿಲ್ಲರ್ ಇತ್ತಂತಿಲ್ಲಲ್ಲ, ದೊಡ್ಡ ಕಟ್ಟಿಗೆ. ನೀ ಥರ ನೋಡಿ ಸಿದ್ಧಾರೂಢ ಮಠ ಇದು 3000 ಮಠ ದೊಡ್ಡ ಕಂಬ ಅದ ನೋಡಿ. ಅವು ಕಂಬಾಲ ಇಲ್ಲೆಲ್ಲ ಯೂಸ್ ಮಾಡಿದ್ದ ಕಂಬಗಳು ದೊಡ್ಡದು. ಅಷ್ಟು ಅಲ್ಲಿಂದ್ರ ಇಲ್ಲಿ ತನಕ ಜೋಡಿಸೋವಂಥ ಕಂಬಿದ್ದು ಅಂತ, ಉದ್ದದ ಕಂಬ. ಅದನ್ನ ಕಂಬ ಎಲ್ಲ ತೆಗೆದು ಎಲ್ಲ ಮಠಕ್ಕೆ, ಆಮೇಲೆ ಕೆಲವೊಂದು ದೇವಸ್ಥಾನಗಳ ಆ ಕಡೆ ಎಲ್ಲ ಕೊಟ್ಬಿಟ್ಟಾರ ಅಂತ. ಅದನ್ನ ದೊಡ್ಡ ಪಿಲ್ಲರ್ಗಳನ್ನ ಅಲ್ಲಿ ಯೂಸ್ ಮಾಡ್ಯಾರ. ಈಗ 3000 ಮಠದಾಗ ಐತೆ ನೋಡಿರ್ಬೋದು ನೀನು. ನೀರು ಅದು ಹೋಗಾಕಿದ್ದು. ಹಾಲು ಇಲ್ಲೈತಿ, ಹಾಲು ಮೊಸರಿನ ಮನೆ. ಹಾಲು ಮೊಸರಿನ ಮನೆ ಅಂದ್ರೆ ಏನು ಹೇಳ? ಇಲ್ಲಿಂದ ನೋಡಿಲಿ, ಇಲ್ಲಿಂದ ಒಳಗಡೆಯಿಂದ ಇಲ್ಲಿಂದ ಬರ್ತೈತಿ ಹಾಲು. ಇಲ್ಲಿ ಬೆಣ್ಣೆ ಇದು ಮಾಡ್ತಾರಲ್ಲ, ಬೆಣ್ಣೆ ಕಡೆ. ಹಾಂ ಬೆಣ್ಣೆ ಕಡೆ ಹಾಕಿದ್ದು. ಇದು ಒಳ್ಕಲ್ಲೇನೋ ಮೇ ಬಿ. ಸೈಡಿಗೆಲ್ಲ 4 ಸಪೋರ್ಟಿಗೆ ಅದು. ಇಲ್ಲೇನೋ ಐತಿ, ಸ್ಟೋರೇಜ್ ಇರ್ಬೋದು ಅನಿಸ್ತೈತಿ. ಇದು ಏನಾರ ಮೊಸರು ಹಾಲು ಅದಿರಕ್ಕೆ ಸ್ಟೋರೇಜ್ ರೂಮ್ ಇರ್ಬೋದು ಇದು. ಆಲ್ಮೋಸ್ಟ್ ಎಲ್ಲ ಭಾಳ ಹಾಳು ಮಾಡ್ಯಾರಪ್ಪ ಇದು. ಇಲ್ಲಿ ಬಂದು ಬೀಳೋಕೆ ಇಷ್ಟು ಜಾಗ. ಇನ್ನೊಂದು ಜ್ವರ ಆಯ್ತದ. ಇದೇನು ಹೇಳಪ್ಪಿ? ಅಲ್ಲಿಂದ ಬಂದ ಇಲ್ಲಿಂದ ಬರೋಕೆ ಐತಿದ ನೋಡಲಿ. ಅಲ್ಲಿ ಮಾಡಿ ಅಲ್ಲಿಂದ್ರ ಹಿಂಗೆ ಬರ್ತಿತ್ಲೇ ನೋಡಿ. ಅದು ಹಾದು ಹೋಗೋಕೇನೋ ಅದ ನೀರು ಇರ್ಬೋದು ಅನಿಸ್ತೈತಿ ನನಗೆ. ಇಲ್ಲ ಚಲೋ ನೀರು. ಹಾಕೊಂಬರ್ಬೋದು. ಇಲ್ಲಿ ಸ್ಟೋರೇಜ್, ಇಲ್ಲಿ ನೀರು ಬರೋಕೈತೆ ನೋಡಿ. ಇಲ್ಲಿ ನೀರು ಅದಾವೆ ಇನ್ನೂ. ಇಲ್ಲಿಂದ ನೀರು ಹಾದು ಹಿಂಗೆ ಬರೋಕ್ಕಿಲ್ಲ. ಅವಾಗಿಂದ ನೋಡಿನ ಎಲ್ಲ ಕಾಪಿ ಪೇಸ್ಟ್ ಮಾಡ್ಯಾರ ಈಗಿನಾರು. ನಾವೇನೀಗ ಹೊಸದು ಮಾಡಿದ್ದಿಲ್ಲ, ಎಲ್ಲ ಹಳಿದು ಮಾಡಿದ್ದನ ಇವ್ರು ನಾವು ಮಾಡ್ಯಾವ ಅಂತ ನಮ್ಗೆ ಈಗಿನವ್ರು ಈಗಿನ ಜನ್ರೇಷನ್ದ ನಾವು ಹೊಸವಾಗಿ ಏನೋ ಮಾಡೀವಿ, ನಾವೇನು ಹೊಸವಾಗಿ ಮಾಡೇವಿ ಅಂತ ನೋಡ್ರಿ. ಏನು ಹೊಸದು ಮಾಡಿದ್ದು ಏನೂ ಇಲ್ಲ. ಎಲ್ಲ ನಮ್ಮ ಹಳೆಯ ಕಾಲದ ಹಿರಿಯರು ಮಾಡಿದ್ದನ್ನ ಒಂದು ಸ್ವಲ್ಪ ಕಾಪಿ ಮಾಡ್ಕೊಂಡು ಇವ್ರು ಅದನ್ನು ಇಲ್ಲಿ ಪೇಸ್ಟ್ ಮಾಡಿಬಿಟ್ರ ಅಷ್ಟೆ. ಅದಕ್ಕೆ ಯಾವಾಗಿದ್ರು ಓಲ್ಡ್ ಇಸ್ ಗೋಲ್ಡ್. ಇಲ್ಲಿಗ ನೋಡಿ ಇಲ್ಲಿ ಏನು ಗೊತ್ತಿದೆ, ಅವ್ರ ಲಾಂಛನ ಇದು ಲಾಂಛನ ನಂದಿ. ಓ ನಂದಿ ಬಸವಣ್ಣ ಲಾಂಛನ ಅಲ್ಲ ಅವ್ರದ್ದು, ಶೈವರ.
ಎಲ್ಲ ಹಾಳು ಮಾಡಿಬಿಟ್ಟಾರ ಬ್ರಿಟಿಷರ, ಏನೂ ಮಾಡೋಕ್ಕಾಗಲ್ಲ. ಹಾಂ, ಸೀಕ್ರೆಟ್ ರೂಮು, ವಿಶ್ರಾಂತಿ ಕೊಠಡಿ ನೋಡು ಅಂತೇಳಿ, ವಿಶ್ರಾಂತಿ ಕೊಠಡಿಯಲ್ಲಿ ಐತಿ. ಓಹ್, ವಿಶ್ರಾಂತಿ ಕೊಠಡಿ. ಮತ್ತು ನನಗೆ ಏನು ಇನ್ನೊಂದೇನು ಗೊತ್ತನ, ಅರಮನೆ ದೊಡ್ಡದಿತ್ತು ಒಪ್ಕೊಂತೀನಿ, ಇಷ್ಟಿಷ್ಟು ಯಾಕೆ ಸಣ್ಣ ಸಣ್ಣ ರೂಮ್ ಅಂತ ಗೊತ್ತಾಗಲಿಲ್ಲ ನಂಗೆ. ಅಂದರೆ ಹಿಂಗೆ ವಿಶ್ರಾಂತಿ ಕೊಠಡಿ ಭಾಳ ಐತೆ ಅನಿಸ್ತಿದೆ ನನಗೆ. ಇನ್ನೂ ಅಲ್ಲಿ 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 ಹಿಂಗೆ ಎಲ್ಲ ಕಡೆನೂ. ಹಾಂ, ಇದು ಒಬ್ರದ್ದು ವಿಶ್ರಾಂತಿ ಕೊಠಡಿ, ಹಿಂಗೆ ರಾಜ ರಾಣಿ ಅಂದರೆ ಇರ್ತಿದ್ರಲ್ಲ ಅವ್ರ ಮಕ್ಕಳು, ಅವ್ರಿಗಂತೆಲ್ಲ ಇದು. ಹಪ್ಪಿ ನೋಡಿದ ಆಗಿನ ಕಾಲದಂತ ಬಣ್ಣ ಇದು ಹತ್ತಾಗ ನೋಡಿಲಿ. ಮತ್ತು ಇನ್ನೊಂದೇನಂತ ಇವು ಗಾಡಿ ಕಟ್ಸಾರಲ್ಲ, ಇವಕ್ಕೆಲ್ಲ ಏನೇನು ಹಾಕಿ ಕಟ್ಸಾರ ಅಂತೇಳ, ಅಂಬ್ಲಿ ಹಾಕಿ ಕಲಸಿ ಅದ್ರೊಳಗೆ ಅಕ್ಕಿ ಆಮೇಲೆ ಬೆಲ್ಲ ಎಲ್ಲ ಹಾಕಿ ಕಲಗಿಸಿ ಆಮೇಲೆ ಈ ಗೋಡೆ ರೆಡಿ ಮಾಡ್ಯಾರ. ಆಗಿನ ಕಾಲದಂದ ಮಣ್ಣು ಇದೆಲ್ಲ. ಮುಟ್ಟಕ್ಕೊಂಥರ ಹೆಮ್ಮೆ ಅನಿಸ್ತೈತಿ. ಚೆನ್ನಮ್ಮ ಇದ್ದು ಅದೇ ಭಾಳ ಅದಾವೆ ವಿಶ್ರಾಂತಿ ಕೊಠಡಿ. ನಾನು ಒಂದು ಅಂದ್ಕೊಂಡಿದ್ದೆ, ಇಲ್ಲಿ ಒಂದು ಐತಿ, ಇಲ್ಲಿ ಸೈಡೂ ಅದಾವ. ಇಲ್ಲೂ ವಿಶ್ರಾಂತಿ ಕೊಠಡಿ ಐತಿ ಸೇಮ್. ವಿಶ್ರಾಂತಿ ಕೊಠಡಿ ಏನೋ ಗೊತ್ತಾಗಲಿಲ್ಲ, ಶೋರೂಮ್ ಇರ್ಬೋದು ಅನಿಸ್ತೈತಿ ಮೇ ಬಿ. ಕೊಠಡಿ ಜಸ್ಟ್ ಒಂದು ರೂಮ್ ಇದು, ನಾರ್ಮಲ್ ರೂಮ್. ನೋಡಿದೆ ಪಡ್ಸಾಲೆ. ನಮ್ಮ ಅಜ್ಜೆಲ್ಲ ಅಂತೇಳಿ ನಂಗೆ ಅಜ್ಜಿ ವರ್ಡ್ ನೆನಪಿದೆ, ಪಡ್ಸಾಲೆ ಕುಂತು ಊಟ ಮಾಡೋ ಅಂತಂತೇಳಿ. ಅದ ವರ್ಡ್ ಹಾಲ್. ನಾವೆಲ್ಲ ಅದ ಅಂತಿದ್ವಿ ಮೊದಲೆಲ್ಲ, ಪಡ್ಸಾಲೆ ಅಂತ ಅಂತಿದ್ವಿ. ಇದು ಹಾಳಾಗಿ ಬಿದ್ದಿದ್ದಲ್ಲಪ್ಪ ಇದು, ಈ ಅರಮನೆ ಏನು ಹಾಳು ಮಾಡ್ಯಾರ ಅದನ್ನು ಬ್ರಿಟಿಷರು, ಬೇಕಂತ ಹಾಳು ಮಾಡ್ಯಾರ ಎಲ್ಲಾನು. ನೋಡಿ ಮೇಡಮ್, ಅಪ್ಪಿ ಈಜುಕೊಳ ಇದು ಐತೆ ನೋಡಿ, ಈಜುಕೊಳ. ಇದು ಯಾರಿಗೆ ಈಜುಕೊಳ ಹೇಳ? ಜಲಕ್ರೀಡೆ ಕೊಳ ಓನ್ಲಿ ರಾಣಿ, ಅಂದ್ರೆ ರಾಜ್ಯಕ್ಕೆ ಇವ್ರಿಗೆ ಅಷ್ಟೇ ಬರುತ್ತೆ ಅದು. ಮತ್ತು ಇದೇ ಥರ ಹೊರಗಡೆ ಅದಾವಂತ ಆ ಸೈಡಿನಲ್ಲಿ, ಅಲ್ಲಿನೂ ಈಜುಕೊಳ್ಳೋದು ಹೊರಗಡೆ, ಅಂದ್ರೆ ಲೋಕಲ್ ಮಂದಿ ಇರ್ತಾರಲ್ಲ ಅವ್ರಿಗೆಲ್ಲನೂ ಅದಾವೆ. ಇದು ಓನ್ಲಿ ರಾಜರಿಗೆ ಅವ್ರಿಗೆ ಸಂಬಂಧಪಟ್ಟವ್ರಿಗೆ ಅಷ್ಟೇ ಇದೆ. ಧ್ರುವ ನಕ್ಷತ್ರ ವೀಕ್ಷಣಾಲಯ, 4 ಸ್ಟಾರ್ ವಿಷನ್ ರೂಮ್. ಧ್ರುವ ನಕ್ಷತ್ರ ವೀಕ್ಷಣಾಲಯ ಇದು. ಇಲ್ಲಿಂದ ಏನೋ ಅಪ್ಪಿ ಇಲ್ಲಿಂದ ನೋಡ್ತಿದ್ದಾರೆ ನೋಡಿರಿ, ಧ್ರುವ ನಕ್ಷತ್ರ ವೀಕ್ಷಣಾಲಯ. ಇಲ್ಲಿಂದ ನಿಂತರ ಕಾಣ್ತೈತೇನೋ, ಏನೋ ಹೋಲ್ ಐತಲ್ಲ, ಇದಂತ ನೋಡಾಕಿದ್ ಹೋಲ್ದಾಗಿಂದ. ಏನೇನೋ ಟೆಕ್ನಾಲಜಿ ಆಗಿನ ಕಾಲನಾಗ ಎಲ್ಲ ಹಾಳಾಗಿಬಿಟ್ಟಿಲ್ಲ, ಹಾಳಾಗಿಲ್ಲ, ಹಾಳು ಮಾಡಿದ್ರಿ ಇದನ್ನು ಬ್ರಿಟಿಷರು. ಎದಕ್ಕೆ ಹಾಳು ಮಾಡಿದ್ರಂದ್ರೆ ಈ ಅರಮನೆಗೆ ಏನೂ ಗುರು ತುಳಿಬಾರ್ದು, ಮುಂದಿನ ಜನ್ರೇಷನ್ದವ್ರಿಗೆ ಗೊತ್ತಾಗೋರು ಏನು ಅಂತಂದ್ರೆ ಎಲ್ಲನೂ ಹಾಳು ಮಾಡ್ಯಾರ, ಬೇಕಂತ ಹಾಳು ಮಾಡ್ಯಾರ. ಎದ್ದುಕೊಂಡ್ರೆ ನಾವು ಬಾಟ್ಲ್ ಹಿಡ್ಕೊಂಡು ಬಾವಿ ಮತ್ತು ನೀರು ಶೇಖರ ಅಂತ ನೋಡೋಣ. ಬಾವಿ ಮತ್ತು ನೀರು ಶೇಖರಣಾ ಪತ್ರಿಕೆ. ಒಮ್ಮೆನ್ ಅಂತಾರೆ ಇದು ಸ್ಟೋರ್ ರೂಮ್ ಇದು. ಬಾವಿ ಎಲ್ಲಿ ತಂದೆ? ಬಾವಿ ಎಲ್ಲಿ ತಂದೆ? ಮತ್ತೊಂದು ಬಾವಿ ಐತಿ. ಭಾಳ ದೊಡ್ಡದ ಅರಮನೆ ಇದೆ ಹಂಗೆ ನೋಡಿದ್ರೆ. ಹೌದು, ಸ್ನಾನದ ಮನೆ ತಡಿ. ಸ್ನಾನದ ಮನೆ ಅಂದರೆ ಹೆಂಗೆ ಗೊತ್ತಾಗಲಿಲ್ಲ. ಇದೇ ಇರ್ಬೋದು ಅನಿಸ್ತೈತಿ, ಇಲ್ಲಿ ಇದೇ ಇರ್ಬೋದು. ಇದೆಲ್ಲ ಹೋಗಿತ್ತು ಹಾಳಾಗಿಲ್ಲ ಕಾಣತ್ತೈತಲ್ಲ ಸೈಡ್ ಬಾಡು. ಹಂಗಿರ್ಬೋದು. ಹೌದಾ, ನೀರು ಸ್ಟೋರೇಜ್ ಒಂದೊಂದು ಇದು. ಹೌದಾ, ಒಂದೊಂದಕ್ಕೊಂದೊಂದು, ಇದು ಒಂದು ಅದೊಂದು ಫುಲ್. ಎಸ್, ಗುಪ್ತ ಬಾವಿ ಇದು ಬೇಕಿತ್ತು ನನಗೆ. ಇದು ಎದಕ್ಕೆ ಮಾಡಿದ್ರಿ ಹೇಳಪ್ಪಿ ಗುಪ್ತ ಬಾವಿ? ನಾ ಆಗಳೇ ತೋರಿಸಿದ್ನಲ್ಲ ನಿಂಗೆ ಅದಕ್ಕೆ. ಮತ್ತು ಇದೀಗ ಎದಕ್ಕೆ ಏನು ಮಾಡಿದ್ದೀನಿ, ಎದಕ್ಕೆ ಮಾಡಿದ್ರಿ ಹೇಳ ಈ ಗುಪ್ತ ಬಾವಿ? ನೀರು ಇರ್ಲಾರ್ದಾಗ ಶೇಖರಣೆ ಅಲ್ಲ, ಅದಕ್ಕಲ್ಲ. ಎದಕ್ಕೆ ಯೂಸ್ ಮಾಡ್ತೀರಿ ಅಂದಿದ್ನ,
ಏನಾರು ವಿಷ ಹಾಕಿ ರಾಜರನ್ನ ಅಥವಾ ರಾಣಿಯರನ್ನ ಸಾಯಿಸ್ತಿರಲ್ಲ, ಅದಕ್ಕೆ ಯೂಸ್ ಆಗಲಿ ಅಂತ ಈ ಗುಪ್ತ ಬಾವಿನ ಯೂಸ್ ಮಾಡ್ತಿದ್ರು. ಇದರಲ್ಲಿ ಬರೀ ಓನ್ಲಿ ರಾಜ್ಯಕ್ಕೆ ಅಥವಾ ರಾಜಭಾರಿಗಳ ಆಮೇಲೆ ಮಂತ್ರಿ ಅವ್ರಿಗೆ ಯೂಸ್ ಮಾಡೋಕೆ ಅಷ್ಟೇ ಅದು. ರಾಜಮಂತ್ರಿನೆಲ್ಲ ಸಾಯಿಸಬಾರ್ದು ಅಂತ ಅನ್ನೋದಕ್ಕೆ ಇದು ಗುಪ್ತ ಬಾವಿ. ಇಲ್ಲಿ ಏನು ಮಾಡ್ತಾರೆ ಗೊತ್ತಾ, ಇಲ್ಲಿ ಒಬ್ಬರನ್ನ ಯಾರನ್ನೆಲ್ಲ ಸೇನಾಧಿಪತಿ ನಿಲ್ಲಿಸಿಬಿಟ್ಟ ಇಲ್ಲಿ ಬಂದ ನೀರು ತೊಗೊಂಡು ಕಾವಲು ಹಿಡಿತಾರೆ, ಇಲ್ಲಿ ಬಂದ ನೀರು ತೊಗೊಂಡು ಹೋಗೋದು ಅಷ್ಟ. ಇದು ಒಂದು ಇವ್ರಿಗೆ ಅಷ್ಟ, ನೀರೆಲ್ಲ ಏನಿಲ್ಲ ಖಾಲಿ ಐತಿ ಫುಲ್ಲು. ಇದು ದೀಪ ಇಡಾಕಿದ್ದು ಸೈಡ್, ಇದು ದೀಪದ್ದು ಅದು ದೀಪದ್ದು ಅದು ದೀಪದ್ದು. ತಂಪೈತಪ್ಪ, ಇನ್ನೂ ರೂಮ್ ಐತೆ ಭಾಳ ಮಸ್ತ್. ಸುಮ್ಮನೆ ಆಗಿನ ಕಾಲನಾಗ ಹುಟ್ಟಬೇಕಿತ್ತು ಅನ್ನಿಸ್ತೈತಿ ಒಂದೊಂದ್ಸಲ. ಹುಟ್ಟಿರ್ಬೋದಾ ಗೊತ್ತಿಲ್ಲ, ಈಗಿನ ಕಾಲನಾಗ ಏನು ನೋಡೋಕೆ ಸಿಗ್ತೈತಿ ಗೊತ್ತು ಕಾಣ್ತೈತಿ. ಆಗಿನ ಕಾಲಕ್ಕೆ ಈಗಿನ ಕಾಲಕ್ಕೆ ಭಾಳ ಡಿಫ್ರೆನ್ಸ್ ಐತಿ. ಈಜುಕೊಳ ನಮ್ಮವ್ರೇನಾರ ಈಗ ಇದು ರಾಜರಿಗೆ ಅಟ್ಟ ಸೀಮಿತಪ್ಪ ಅಂತ ಈಗಿನ ಕಾಲನಾಗ ಅಂತಂದ್ರೆ ರಾಜರಿಗೇನು ರೊಕ್ಕ ಕೊಟ್ಟು ನಾವು ಕಟ್ಸೋಣ ಅಂತಂತಾರೆ. ಆಗಿನ ಕಾಲನಾಗ ಹಂಗಿಲ್ಲ, ರಾಜ ಏನು ಹೇಳ್ತಾನೆ ರಾಣಿ ಹೇಳ್ತಾನೆ ಅದೇ ಫಿಕ್ಸ್, ಮಾತು ಬದಲಾಸಂಗಿಲ್ಲ, ಏನೂ ಇಲ್ಲ. ಹೊರಗಡೆ ಎಕ್ಸಿಟ್ ಆಗ್ಬೋದು, ಇಲ್ಲಿಂದ ಹೊರಗಡೆ ಹೋಗ್ಬೋದು. ಏನೋ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗೈತಪ್ಪಿ, ಏನೋ ಮಾಡತ್ತಾರ ನೋಡಿ. ಇಲ್ಲಿ ಏನೋ ಟೈಲ್ಸ್ ಹಾಕೋದ್ರ ಅನಿಸ್ತೈತಿ ಮೇ ಬಿ ನಾನು ಅಲ್ಲ, ಇದನ್ನು ಮಾಡ್ತಾರೆ ಅನಿಸ್ತೈತೆ ನನಗೇನು. ಇಲ್ಲೆಲ್ಲ ಜನ ಎಲ್ಲ ನಿಲ್ಲೋರಪ್ಪಿ, ಅಲ್ಲಿಂದ ಸಭೆ ನಡಿತೈತಿ. ಇಲ್ಲಿಂದ ಈ ದರ್ಬಾರ್ ಹಾಲ್ ಇದೆ, ಇಲ್ಲಿಂದ ಚೆನ್ನಮ್ಮ ಆಮೇಲೆ ದತ್ತುಪುತ್ರ ಸಂಘಟನೆ ಬಂದಿತ್ತ ಏನಾರ ತೀರ್ಮಾನ ಹೇಳಿ ಕೊಡ್ತಿದ್ದಾರಲ್ಲ, ಏನೋ ಡಿಸ್ಕಷನ್ ಆಗ್ತಲ್ಲ, ಇಲ್ಲಿಂತೆಲ್ಲ ಇಲ್ಲೆಲ್ಲ ಇಷ್ಟೆಲ್ಲ ಜನ ಸೇರ್ತಿದ್ರು ಇಲ್ಲಿ. ಹೌದಾ, ಕಾವಲುಗಾರರ ರೂಮ್ಸ್ ಏನಿದೆ. ಇವೆಲ್ಲ ಕಾವಲುಗಾರನ ನೆಲೆಗಳು, ವಾಚ್ಮೆನ್ ಅಂದ್ರೆ ಇದೇನು ಕೋಟೆ ಕಾಯಕ್ಕೆ ಇರ್ತಿದ್ರಲ್ಲ ಅವ್ರದ್ದೆಲ್ಲ ರೂಮ್ಸ್ಗಳು. ಇವೆಲ್ಲ ಅವಾಗಿನ ಕಾಲದಾಗ ಅವ್ರಿಗಂತನೇ ಸಪ್ರೇಟಾಗಿ ರೂಮ್ಸ್ಗಳು ಕಟ್ಟಿಸಿರ್ತಿದ್ರು. ಇಲ್ಲೇನೋ ಕ್ಲೋಸ್ ಮಾಡ್ಯಾರ ನೋಡಿ ಇಲ್ಲ ಅಂತ. ಈಗ ಮಸ್ತ್ ಗಾಡಿ ಬರುತ್ತಲ್ಲ, ಮುಗಿತಿಲ್ಲ ಅನಿಸಿ. ಅಲ್ಲೇನೋ ವರ್ಕಿಂಗ್ ಪ್ರೊಸೆಸ್ ಅಂತ ಬಂದು ಇದು ಮೇನ್ ಎಂಟ್ರೆನ್ಸ್ ಕೋಟಿದು. ಈ ಕಡೆಯಿಂದ ಹಂಗೆ ನೋಡ್ರಿ ಎಂಟ್ರೆನ್ಸ್, ನಾವು ಆ ಕಡೆಯಿಂದ ಐತೆ ಬಿಡ. ಇದು ಎಂಟ್ರೆನ್ಸ್ ಆದ್ರೆ ಕಂಪೌಂಡ್ ನೋಡಪ್ಪಿ ಎಷ್ಟು ಮಸ್ತ್ ಮಾಡ್ಯಾರು. ಇದು ಮೇನ್ ಎಂಟ್ರೆನ್ಸ್, ಹೌದು ಮೇನ್ ಎಂಟ್ರೆನ್ಸ್ ಅಲ್ಲ. ಇದು ಈ ಸೈಡಿಂದ ನಂಗೆ ಅನಿಸ್ತೈತಿ ಈ ಥರ 4 ಎಂಟ್ರೆನ್ಸ್ ಇರ್ಬೋದು ಅನಿಸ್ತೈತಿ ನನಗೆ. ಇದು ಪೂರ್ವ ಅಂತ ಹಾಕ್ಯಾರಲ್ಲ, ಅಲ್ಲಿ ಮಹಾದ್ವಾರ ಅಂತ ಹಾಕಿರಲಿಲ್ಲ, ಪೂರ್ವ ಪಶ್ಚಿಮದಾಗ 4 ದ್ವಾರ ಇರ್ಬೋದು ಅನಿಸ್ತೈತಿ ಕೋಟೆಗೆ. ಇಲ್ಲಿ ಯಾರಿಗಾರ ಇವ್ರನ್ನ ತೊಗೊಂಬರ್ಬೇಕು, ಯಾರನ್ನ ಗೈಡ್ ಇರ್ತಾರಲ್ಲ, ಗೈಡನ್ನ ತೊಗೊಂಬರ್ಬೇಕಂದ್ರೆ ಪರ್ಫೆಕ್ಟಾಗಿ ಮಾಹಿತಿ ತಿಳಿತೈತಿ ಎಲ್ಲನೂ. ನಮ್ಗೆ ಗೊತ್ತಿದ್ದು ಇಷ್ಟ ಮಾಹಿತಿ, ಇನ್ನೂ ಮಾಹಿತಿ ಇರ್ಬೋದು, ಜಾಸ್ತಿ ಮಾಹಿತಿ. ಇನ್ನೊಬ್ರು ಏನಂತಾರಪ್ಪಿ, ಇದು ಏನೂ ಮಾಹಿತಿ ಅಷ್ಟು ಮಾಹಿತಿ ಇಲ್ಲ ಅಂತಪ್ಪಿ. ಅಂದ್ರೆ ಈಗೆಲ್ಲ ಹೇಳ್ತಾ ಬಿಡಿದೆ 3 ಫ್ಲೋರಿನ ಇದೈತೆ ಅಂತದ ಅರಮನೆ. ಆದರೆ ಒಬ್ಬೊಬ್ರಿಗೆ ಅಂತಾರ ಅಷ್ಟು ಮಾಹಿತಿ ಇಲ್ಲ ನಮಗೂ ಅಂತ ಹೇಳ್ತಾರೆ. ಕೆಲವೊಂದು ಜನ ಹೇಳ್ತಾರೆ, ಕೆಲವೊಂದು ಜನ ಅಂತಾರೆ 3 ಫ್ಲೋರಿಂದ ಐತ್ರಿ ಅಂತ ಹೇಳ್ತಾರೆ. ಯಾರ್ದು ಖರೆ ಯಾರು ನೋಡ್ಯಾರ ಯಾರಿಗೆ ಗೊತ್ತಾ ಆಗಿನ ಕಾಲ. ಹೆಂಗೆ ಹೊರಗಡೆ ಹೋಗೋಣ, ಹೋಗ್ಬೇಕು ಬಾ. ಹೇಳ ನೋಡೋಣ ಹೆಂಗೆ. ಇದಿಷ್ಟೇ ಏರಿಯಾ ಇರಲಿಲ್ಲ ಅನಿಸಿದೆ ನನಗೆ. ಏನದು ಕಂಪೌಂಡ್ ಭಾಳ ದೊಡ್ಡದೈತಪ್ಪ ಏರಿಯಾದ. ಆದರೆ ಅರಮನೆ ಇಷ್ಟ ಉಳಿದೈತೆ ನಮಗೀಗ. ಏನು ಕಾಣಿಸ್ತೈತೆ ಅರಮನೆ, ಇದಿಷ್ಟ ಅರಮನೆಗೆ ಇರೋದಂದ್ರೆ. ಅದು ಬಿಟ್ಟರೆ ಏನೆಲ್ಲ ಈಗ ಕೋಟೆ ನೋಡ್ಬೋದು, ನಾವು ನೋಡ್ತಿರ್ಬೋದು ಅಲ್ಲೇ ಎಡ್ಜಿಗೆ. ಸೈಡ್ ಎಲ್ಲ ಕಂಪೌಂಡ್ ಎಷ್ಟು ದೊಡ್ಡದು ಗೊತ್ತೇನಪ್ಪಿ, ಎಷ್ಟು ಅಲ್ಲ ಸೈಡ್ ಕಂಪೌಂಡ್ಸ್ ಮಾಡಿರಲ್ಲ. ಕಂಪೌಂಡ್ ಕೋಟೆಗೆಲ್ಲ ಕಂಪೌಂಡ್ ಐತಲ್ಲ, ಎಷ್ಟು ದಪ್ಪ ಅದ ಅಂತೀವಿ. ಅವ್ರು ಅಲ್ಲಿ ಮೇಲೆ ಟವರ್ ಕಡೆ ಅಂದ್ರಲ್ಲ, ಅದ್ರ ಅಲ್ಲಿಂದ ಸಿಗ್ನಲ್ ಕೊಟ್ಟರೆ ಇಲ್ಲಿ ಗೊತ್ತಾಗ್ತಂತ, ಇಲ್ಲಿಂದ ಅರಮನೆಗೆ ತಲುಪಿಸ್ತಿದ್ರು. ಅಂದ್ರೆ ಇದು ಕೋಟೆಯಿಂದ ಹೊರಗಡೆ ಒಂದು ಐತೆ ಅಂತಲ್ಲಿ ಟವರ್. ಅಲ್ಲಿಂದ ಪೆಲ್ಲ ಸೈನಿಕರ
ಈ ಟವರ್ಗೆ ಸಿಗ್ನಲ್ ಕೊಡ್ಬೇಕು. ಅದಕ್ಕೆ ಮತ್ತದ ಹೊರಗಡೆಯಿಂದ ಫಸ್ಟ್ ಒಂದು ಕಡೆ ಸಿಗ್ನಲ್ ಕೊಟ್ರಂದ್ರೆ ನೆಕ್ಸ್ಟ್ ಈ ಟವರ್ ಸಿಗ್ನಲ್ ಕೊಡ್ತಾರೆ. ಈ ಟವರ್ ಸಿಗ್ನಲ್ ಕೊಟ್ರಂದ್ರೆ ಇವ್ರು ಡೈರೆಕ್ಟ್ ಏನು ಮಾಡ್ತಾರೆ, ಇಲ್ಲಿ ಏನು ಅರಮನೆ ಕಾಣೋದಿಲ್ಲ, ಈ ಅರಮನೆಗೆ ಅವ್ರ ಸಿಗ್ನಲ್ ತಲುಪಿಸ್ತಾರೆ. ಯಾರೇ ಶತ್ರುಗಳು ದಾಳಿಗಳು ಮಾಡೋಕೆ ಬಂದ್ರಂದ್ರೆ ಗೊತ್ತಾಗೋ ಸಲುವಾಗಿ ಅದು. ಸ್ಕೂಲ್ ಹುಡುಗರು ಮಸ್ತ್ ಐತೆ ನೋಡಿ ಪ್ಲೇಸ್ ಅಲ್ಲ. ಯಾಕೆ ಹೇಳ ಸುಮ್ಮನೆ ನಮಗೆಲ್ಲ ಅವಾಗೆಲ್ಲ ಪುಸ್ತಕನೇ ಹೇಳ್ತಿಲ್ಲ, ಚೆನ್ನಮ್ಮ ಸಂಗೊಳ್ಳಿ ಸಣ್ಣ ಹುಡುಗರು ಕರ್ಕೊಂಬರೋದ್ರಿಂದ ಅವ್ರಿಗೂ ಸ್ವಲ್ಪ ಗೊತ್ತಾಗ್ತೈತಿ ಹೆಂಗಿತ್ತು ಹಳೆ ಕಾಲದಾಗ ಏನಿತ್ತು. ರಿಯಲ್ ನೋಡೋದೇ ಬೇರೆ, ಪುಸ್ತಕನ ಓದೋದೇ ಬೇರೆ. ಅವ್ರು ಯುದ್ಧದಾಗ ಯೂಸ್ ಮಾಡ್ಕೊಂಡಿದ್ದನ್ನ ನೋಡಕ್ಕೆ ಅವ್ರಿಗೆ ಇನ್ನೂ ಅಚ್ಚರಿ ಅನ್ನಿಸ್ತೈತೆ ಅದು ನೋಡೋಕೆ. ಬಂದು ನೋಡಿ ಸ್ಕೂಲ್ ಹುಡುಗರು ಬರತ್ತಾರ ನೋಡಿ ಮುಂದ್ಗಡೆ. ಹಿಂಗೆ ಕರ್ಕೊಂಬರ್ಬೇಕು. ಹೌದು, ಪ್ರವಾಸ ಸಂಡೇ ಅಂತ ಒಂದು ಕರ್ಕೊಂಬಂದ್ರೆ ಚಲೋ. ಸ್ಕೂಲ್ ಡೇಸ್ ಇದೆಲ್ಲ, ಆಗಿನ ಡೇಸೇ ಬೇರೆ ಬಿಡು. ಇಲ್ಲೆಲ್ಲ ಹಚ್ಚಿರ್ತಾರೆ ಬಾ. ದೇವಸ್ಥಾನ ಐತೆ. ಹೋಗಿ ಟವರ್ ಇದೆ, ಸೈನಿಕರ ಮ್ಯಾಲೆ ನಿಲ್ಲಕ ಜಾಗ. ಓ ಹೌದಪ್ಪಿ, ಇಷ್ಟ ಬಂದಿದ್ದಕ್ಕೆ ಇಷ್ಟೆಲ್ಲ ಕಾಣಿಸ್ತೈತೆ ನಮಗೆ. ವಾವ್ ಐತೆ ನೋಡಿಲಿ ನಂದಿ ಧ್ವಜ. ಅವರೆಲ್ಲ ಹೋರಾಡ್ತಿದ್ದೆ ಇದ್ರ ಸಲುವಾಗಿ. ಇಲ್ಲಿಂದ ಆರಾಮಾಗಿ ನೋಡಿಲ್ಲಪ್ಪಿ ಅಲ್ಲ, ಇಲ್ಲಿಂದ ಕೋಟೆ ಅರಮನೆ ಆರಾಮ ಕಾಣ್ತೈತಿ. ಇಲ್ಲಿಂದ್ರ ಸಿಗ್ನಲ್ ಕೊಡ್ಬೋದು. ಇಲ್ಲಿಂದ್ರ ನೀವು ಮಾಡ್ರೆ ಅನಿಸ್ತೈತೆ ನನಗೆ ಮೇ ಬಿ. ಅಂದ್ರೆ ಈ ಹುಡುಗರೆಲ್ಲ ಹತ್ತು ಕೊಡೋದೆಲ್ಲ ಮಾಡ್ತಾರಲ್ಲ, ಅವ್ರ ಸಲುವಾಗಿ ಮಾಡಿದ್ದು ಅನಿಸ್ತೈತೆ ನನಗೆ. ಮೊದಲೇನು ಇದ್ದಿದ್ದಿಲ್ಲ, ಮೊದಲೇನು ಮಾಡಿದ್ದಿಲ್ಲ. ಮೊದಲೆಲ್ಲಿ ಮಾಡ್ತಿದ್ರು, ಈಗೆಲ್ಲ ಎಂಥವ್ರಲ್ಲ ಚಂಗಳ ಪಂಗಳೆಲ್ಲ ಹುಡುಗರು ಈಗ ಹುಡ್ತಾರೆ ಹುಟ್ಟಿದಾರೆ. ಅವಾಗೇನಿಲ್ಲ. ಇಲ್ಲೇನು ಇದೇನು ಜರ್ಕೊಂಡು ಹೋಗಕ್ಕೇನೆ ಅಂತ ಇಲ್ಲೇನೋ ಇತ್ತು ಅನಿಸ್ತೈತಪ್ಪ. ಇಲ್ಲೇನೋ ಅದಾವೆ ಅನಿಸ್ತೈತಿ, ನಿಲ್ಲಾಕಿತ್ತು ಹೈಟ್ ಐತೇನೋ ಅನಿಸ್ತೈತಿ ನನಗೆ. ಅದನ್ನೆಲ್ಲ ತೆಗದಾರ ಅನಿಸ್ತೈತಿ. ಅಂದ್ರೆ ಚಲೋ ಮೇಂಟೈನ್ ಮಾಡ್ಯಾರ ಇಲ್ಲವ್ರ. ಹಾಂ, ಎಷ್ಟಾಗ್ತೈತೆ ಅಷ್ಟು ಗೌರ್ಮೆಂಟಿಂದ ಉಳಿಸ್ಕೊಂಡು ಹೊಂಟಾರ. ಇನ್ನು ಡೆವಲಪ್ಮೆಂಟ್ ಮಾಡೋಕ್ಕಿಂತ ಆದಷ್ಟು ಡೆವಲಪ್ ಮಾಡಕ್ಕೆ ನೋಡತ್ತಾರ. ಮತ್ತು ತಮಗೆ ಎಷ್ಟಾಗ್ತೈತೆ ಅಷ್ಟು ಉಳಿಸ್ಕೊಂಡು ಹೋಗತ್ತಾರ. ಮತ್ತು ಅಲ್ಲಿ ಎಲ್ಲ ಬರತ್ತಾರ ನೋಡಿ. ಮತ್ತೇನು ಜೀರ್ಣೋದ್ಧಾರನೂ ಮಾಡತ್ತಾರ ಒಂದು ಸ್ವಲ್ಪ ಕಡೆ. ಮ್ಯೂಸಿಯಮಿಂದನ ಇಲ್ಲಿ ಮುಂದ್ಗಡೆ ನೀವು ಅದ ಸ್ಟ್ರೇಟ್ ಆಗಿನ ಇಲ್ಲೇ ಮುಂದ್ಗಡೆ ಕಿತ್ತೂರು ಉತ್ಸವ ಅಂತ ಒಂದು ಸಭಾಂಗಣ ಹಾಲ್ ಐತಿ. ಇಲ್ಲಿ ನೋಡೋಂತ ಹೇಳ್ರಿ ಹೆಂಗೆ ಐತೆ ಅಂತ ಹಾಲ್. ಕಿತ್ತೂರು ಉತ್ಸವ ಆಗಿತ್ತಲ್ಲ, ವಿಜಯ ಪ್ರಕಾಶ್ ಎಲ್ಲ ಬಂದಿದ್ರಲ್ಲ ಅದು ಇದು. ಓ ಮಸ್ತ್ ಐತಿ ಹಾಲ ಅಲ್ಲ. ಮತ್ತು ಉತ್ಸವ ಆಗಿದ್ದಾಗ ಇನ್ನೂ ಮಸ್ತ್ ಗ್ರ್ಯಾಂಡ್ ಆಗಿ ಅಲಂಕಾರ ಮಾಡಿರ್ತಾರೆ. ಒನ್ ಡೇ ಏನಾರು ನೀವು ರಜಾ ಮಾಡ್ಕೊಂಡ ಅಥವಾ ಇಂಥ ಪ್ಲೇಸ್ಗಳಿಗೆ ಬರೋಕ್ಕಂತ ಒಂದಿನ ಟೈಮ್ ಮಾಡ್ಕೊಂಡು ಬಂದು ನಮ್ಮ ಹಿರಿಯರ ಅಥವಾ ನಮ್ಮ ರಾಜರ ಕಾಲ ಅಥವಾ ನಮ್ಮ ಹಳೆ ಸ್ಮಾರಕಗಳನ್ನೆಲ್ಲ ನೋಡ್ಕೊಂಡು ಹೋಗ್ರಿ. ನಿಮ್ಮ ಮನೇಲಿ ಸಣ್ಣ ಸಣ್ಣ ಮಕ್ಕಳಿದ್ರೆ ಅಂಥ ಮಕ್ಕಳನ್ನೂ ಕರ್ಕೊಂಡು ಬರ್ರಿ. ಅಥವಾ ಸ್ಕೂಲ್ ಟೀಚರ್ಸ್ ಏನಾರಿದ್ರೆ ಅವ್ರನ್ನೂ ನಿಮ್ಮ ಸ್ಕೂಲ್ದಾಗಿಂಥ ಮಕ್ಕಳನ್ನೆಲ್ಲ ಕರ್ಕೊಂಡು ಇಂಥ ಪ್ಲೇಸ್ಗೆಲ್ಲ ತಂದು ವಿಸಿಟ್ ಮಾಡಿಸ್ರಿ. ಒಂದು ಒಳ್ಳೆ ಪ್ಲೇಸ್ ಅಂತ ಹೇಳ್ಬೋದು. ಫೋಟೋಗೇನು ಇದನ್ನೆಲ್ಲ ಟಿಕೆಟ್ ಎಲ್ಲ ಏನು ಫ್ರೀ ಎಂಟ್ರೆನ್ಸ್. ಚಲೋ ಟಿಕೆಟ್ ಏನಿಲ್ಲ, ಫ್ರೀ ಎಂಟ್ರೆನ್ಸ್. ಜಸ್ಟ್ ನೀವೇನಾದ್ರು ಮ್ಯೂಸಿಯಮ್ಗೆ ಅಷ್ಟು ಅಮೌಂಟ್ ಕೊಡ್ಬೋದು ಅಷ್ಟೇ. ಮ್ಯೂಸಿಯಮ್ಗೆ ಏನು 10 ರೂಪಾಯಿ ಕೊಟ್ಟರೆ ಆಯ್ತು, ಎಲ್ಲ ಫ್ರೀನಾಗಿ ಸಿಗ್ತೈತಿ. ಇನ್ನೊಂದು ಎಲ್ಲ ಪಾರ್ಕಿಂಗ್ ವ್ಯವಸ್ಥೆ ಮಸ್ತ್ ಮಾಡ್ಯಾರ. ಇದು ಬಿಟ್ಟರೆ ಅಲ್ಲಿ ಹೊರಗಡೆ ಐತಂತ, ಅಲ್ಲಿ ಒಂದು ಟವರ್ ಐತಂತ, ಆ ಟವರ್ಗೆ ಹೋಗ್ಬೇಕು. ಆ ಟವರ್ ಮೇಲೆ ನಿಂತ್ರಂದ್ರೆ ಎಷ್ಟೋ 5-10 ಹಳ್ಳಿ ಕಾಣ್ತಾವಂತ ಅಲ್ಲಿ ನಿಂತ್ರ. ಅಲ್ಲಿಂದ ಈ ಟವರ್ ಕೊಡ್ತಾರೆ. ಈ ಟವರ್ ಸಿಗ್ನಲ್ ಕೊಟ್ರಂದ್ರೆ ಇಲ್ಲಿಂದ ಅರಮನೆ ಡೈರೆಕ್ಟ್ ಸಿಗ್ನಲ್ ಕೊಡ್ತಾರೆ. ಜನ ಅಂದರೂ ಜಾಸ್ತಿ ಬರ್ತಾರಲ್ಲಪ್ಪಿ ನೋಡೋಕೆ, ಜಾಸ್ತಿ ಸಂಖ್ಯೆ ಬರ್ತಾರೆ ಜನ ಇಲ್ಲಿ.
ಗಾಡಿ ಪಾರ್ಕಿಂಗ್ ಏರಿಯಾ. ಬರೀ ಕಿತ್ತೂರು ಹೆಸರು ಕೇಳಿದ್ರೆ ಬ್ರಿಟಿಷರು ಅನಿಸ್ತಿರಪ್ಪ. ಕಿತ್ತೂರು ಅಂತಂದ್ರೆ ಹಂಗಿತ್ತು ಶಕ್ತಿ ಆ ಕಿತ್ತೂರನ್ನು ವರ್ಡ್ ಒಳಗೆ. ಅವ್ರು ಹಿಂಗಾಗಿತ್ತು ಅನ್ನೋ ಕಿತ್ತೂರು ಎಲ್ಲ ಬ್ರಿಟಿಷರು ಹಾಳು ಮಾಡಿ ಹತ್ತಿ ಬಿಚ್ಚಿ ಹೋಗ್ಬಿಟ್ಟಾರ. ಏನು ಸುಖ ಸಿಗ್ತೇನೋ ಅವ್ರಿಗಾರ. ಹಾಳು ಮಾಡೋದ್ರಾಗ ಮಜಾ ಜಾಸ್ತಿ ಜನಕ್ಕೆ, ಕಟ್ಟೋದಕ್ಕಿಂತ ಜಾಸ್ತಿ ಹಾಳು ಮಾಡೋದ್ರಾಗ ಭಾಳ ಖುಷಿ ಸಿಗ್ತೈತಿ. ನಮ್ಮ ಕಿತ್ತೂರಿನ ಈ ಚೆನ್ನಮ್ಮನ ಅರಮನೆ ವಿಡಿಯೋ ನಿಮಗೆ ಇಷ್ಟ ಆಗೈತೆ ಅಂತ ಅನ್ಕೊಂತೀನಿ. ಈ ವಿಡಿಯೋನ ಆದಷ್ಟು ಕನ್ನಡಿಗರೆಲ್ಲ ಶೇರ್ ಮಾಡ್ರಿ. ಕಿತ್ತೂರು ದೇಶಾಭಿಮಾನ ಸ್ವಾಭಿಮಾನದ ಗೂಡೈತಿ.